ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಏನೋ ಪ್ರತಿನಿತ್ಯ ವೀಡಿಯೋಸ್ನಲ್ಲಿ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿ ಹಾಗೆ ಮಾರ್ಗದರ್ಶನ ನೀಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಮನೆ ಅಂತಂದಾಗ ಕುಟುಂಬದಲ್ಲಿ ಕೆಲವರು ಕಡಿಮೆ ಜನ ಇದ್ದಾಗ ಗೊತ್ತಾಗೋದಿಲ್ಲ. ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಅಂತ ಹೇಳ್ಬೋದು. ನಾದಿನಿ ಇರ್ತಾರೆ ಅಥವಾ ಮೈದಾ ಇರ್ತಾರೆ, ಭಾವಂದಿರು, ಈ ಥರ ಒಟ್ಟಾರೆ ಒಂದು ತುಂಬ ಕುಟುಂಬದಲ್ಲಿ ಇದ್ದಾಗ ಕೆಲವೊಂದು ಸರಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಸರ್ವೇ ಸಾಮಾನ್ಯ. ಇನ್ನೂ ಸ್ವಲ್ಪ ಮುಂದುವರೆದು ಹೋದರೆ ಶತ್ರುಗಳಾಗ್ಬಿಡ್ತಾರೆ ಅವರೇ ನಮಗೆ. ಆ ಮನೆಯಲ್ಲಿ ಅವರೊಬ್ಬರು ನನಗಾಗಲ್ಲಪ್ಪ, ಇವ್ರಣ್ಣ ನನಗಾಗಲ್ಲ ಅಥವಾ ಇವ್ರ ಅತ್ತಿಗೆ ನನಗಾಗಲ್ಲ, ಈ ರೀತಿ ಶತ್ರುತ್ವದ ಭಾವನೆ ಬಂದ್ಬಿಡುತ್ತೆ, ಎನಿಮಿ ಥರ. ಅದರಿಂದ ಹೊರಗಡೆ ಬಂದು ಎಲ್ಲರೂ ಕೂಡ ಅವ್ರು ನಮ್ಮನ್ನು ಪ್ರೀತಿಯಾಗಿ ಕಾಣೋದಾಗಿರ್ಬೋದು ಅಥವಾ ನಾವು ಅವ್ರನ್ನ ಪ್ರೀತಿಯಿಂದ ನೋಡೋ ಥರ ಈ ರೀತಿ ಆಗಬೇಕು ಒಂದು ಕುಟುಂಬ ಅಂತಂದರೆ, ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂದರೆ ಏನು ಮಾಡಬೇಕಾಗತ್ತೆ? ಯಾಕಂದರೆ ಒಂದು ರೀತಿ ಅವ್ರ ದುಷ್ಟರು ಬುದ್ಧಿಗಳು ತೋರಿಸ್ತಿರ್ತಾರೆ, ಎನಿಮಿ ಥರನೇ ಆಡ್ತಿರ್ತಾರೆ. ಅವ್ರು ಬಂದರೆ ನಮ್ಗೆ ಆಗೋದಿಲ್ಲ, ಈ ಥರನೇ ಆಗಿರುತ್ತೆ. ಆದರೆ ಒಂದೇ ಮನೇಲಿ ಇರ್ತೀವಿ, ಏನು ಮಾಡೋಕ್ಕಾಗೋದಿಲ್ಲ. ಇಲ್ಲ ಗುರುಗಳೇ, ನಮ್ಮದು ತುಂಬ ಕುಟುಂಬ ಇಲ್ಲ, 4 ಜನ ಇರೋದು. ಸೊ ಆರಾಮಾಗಿದ್ದೀವಿ. ಬಟ್ ಬೇರೆಯವರು ಇದು ಫ್ರೆಂಡ್ಸ್ ಹೇಳಿದಾಗ ಆಯಿತು, ಇದೊಂದು ಪ್ರಶ್ನೆನ ಗುರುಗಳ ಮುಂದೆ ಇಡೋಣ ಅಂತ ಭಾವಿಸಿದೆ. ಅದಕ್ಕೆ ಇದನ್ನು ಹೊತ್ತು ತಂದಿದ್ದೀನಿ. ಏನಾದರೂ ಯಂತ್ರದ ರಚನೆ ಬೇಕಾಗತ್ತಾ ಅಥವಾ ಪರಿಹಾರ ರೂಪವಾಗಿ ಏನು ಮಾಡ್ಕೊಳ್ಬೇಕಾಗತ್ತೆ? ಮನೆಯಲ್ಲಿ ಇರಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಅವ್ರು ಶತ್ರು ಆಗಿರ್ತಾರೆ, ಅಟ್ಲೀಸ್ಟ್ ಅವ್ರು ನನಗೆ ಮಿತ್ರರಾಗದೇ ಇದ್ರೂ ಪ್ರೀತಿಯಿಂದ ಮಾತಾಡಿಸುವಂಥದ್ದು ನಡ್ಕೊಳ್ಳಿ ಅನ್ನೋದಕ್ಕೆ ಏನು ಮಾಡಬೇಕು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಲ್ಲಿ ಕೆಲವೊಂದು ತಾಂತ್ರಿಕ ಪದ್ಧತಿ ಬಹುಬೇಗ ಕೈ ಹಿಡಿಯುವಂಥದ್ದಿರ್ತವೆ ಕೆಲವರಿಗೆ. ಈ ತರಹದ ಕೆಲವೊಂದು ಅದೇ ನೀವು ಹೇಳಿದ್ರಲ್ಲ, ಮನೆಯಲ್ಲಿರೋರೇ ಯಜಮಾನರಾಗಿರ್ಬೋದು ಅಥವಾ ಬೇರೆ ಇನ್ಯಾರಾದರೂ ಆಗಿರ್ಬೋದು. ಈ ದೊಡ್ಡ ಕುಟುಂಬದಿದ್ದಾಗ ಯಾವಾಗಲೂ ನೋಡ್ತಾನೆ ಇರ್ತೀವಿ, ಯಾಕೋ ಅವರ ಆ ಒಂದು ಸಿಡುಕು ಸ್ವಭಾವ ಹಾಗೆ ಮಾಡಿಬಿಟ್ಟಿರುತ್ತೆ. ಅಂಥವರ ಮನಸ್ಸು ಕೂಡ ಬದಲಾಗುವಂಥದ್ದು. ಅಥವಾ ಜಾಬ್ ಮಾಡೋವಂಥ ಜಾಗದಲ್ಲಾಗಿರ್ಬೋದು, ನೀವು ಬಿಸ್ನೆಸ್ ಮಾಡೋ ಜಾಗದಲ್ಲಾಗಿರ್ಬೋದು, ಒಂದು ಉನ್ನತ ಪದವಿಯಲ್ಲಿರೋರು ನಿಮಗೆ ಟಾರ್ಚರ್ ಕೊಡ್ತಾ ಇರ್ತದೆ. ಬಹುಶಃ ಅಂತಹ ಕಿರುಕುಳ ಒಟ್ಟಾರೆ ಶತ್ರುತ್ವಕ್ಕೆ ಒಳಗಾಗಿರ್ತಾರೆ ಅವರು. ಅಂಥ ಶತ್ರು ಕೂಡ ಮಿತ್ರನಾಗಲಿಕ್ಕೆ ಇರ್ತಕ್ಕಂಥ ಒಂದೇ ಒಂದು ಯಂತ್ರ ತಾವೇ ಸಿದ್ಧತೆ ಮಾಡಿಕೊಡುವಂಥದ್ದು ಕಾಲಾನಲ ಯಂತ್ರ ಅಂಥ ಕಾಲಾನ ಯಂತ್ರವನ್ನು ನಿಮ್ಮ ಮುಂದೆ ತೋರಿಸ್ತೇನೆ ನಾನು. ಆ ಪದ್ಧತಿಯಲ್ಲಿ ನೀವು ಮಾಡ್ಕೊಳ್ತಾ ಇದ್ದೀರಿ. ಈ ಕಾಲಾನಲ ಯಂತ್ರವು ಈಗ ನೀವು ನೋಡ್ತಾ ಇದ್ದೀರಲ್ಲ, ಹ್ರೀಂ 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 ಈಂ ಅಂತ ಅಂದರೆ 4 ಸಲ ಹ್ರೀಂಕಾರಗಳು ಬೀಜಾಕ್ಷರ. ಈಂ ಅನ್ನುವ ಒಂದು ಬೀಜಾಕ್ಷರ. ದೇವದತ್ತ ಅನ್ನುವುದು ಏನಿದೆಯೋ ಮಧ್ಯದಲ್ಲಿ, ಅದು ಯಾರು ಬದಲಾಗಬೇಕೋ ಅವ್ರ ಹೆಸರು ಬರೆಯುವಂಥದ್ದು. ನೋಡಿ, 3 ಬಾಕ್ಸ್ಗಳಿದೆ, ಹಾಗೇ ತ್ರಿಶೂಲ ಇದೆ. ಅಂತಹ ತ್ರಿಶೂಲ ಇರತಕ್ಕಂತಹ 3 ಚತುರಾಕಾರದ ಬಾಕ್ಸ್ಗಳನ್ನು ನೀವು ಮಾಡಿಕೊಳ್ತಾ ಈ ಒಂದು ಯಂತ್ರ ರಚನೆಯನ್ನು ಮಾಡಿ ಸ್ಥಾಪನೆ ಮಾಡಿ, ಇದನ್ನು ನಿಮ್ಮ ಹತ್ರ ಇಟ್ಕೊಳ್ಳೋದಲ್ಲ, ಎಲ್ಲಿಯಾದರೂ ಒಂದು ತಾಯತವನ್ನು ಮಾಡಿ ನಿಮ್ಮ ಮನೆಯಲ್ಲಿಡುವಂಥದ್ದು. ನೀವು ಮನೆಯಲ್ಲಿ ಇಟ್ಕೊಳ್ತೀನಿ ಅಂತಂದರೆ ಬಹುಶಃ ಇದನ್ನು ಮಾಡಬೇಕಾದ್ರೆ ಎಂದಾದರೂ ಈ ಗಂಡಸರು ಆ ರೀತಿ ವರ್ತನೆ ಮಾಡಿದ ಅವರು ವಶವಾಗಬೇಕು ಅಂತಂದರೆ ನೀವು ಮಾಡ್ಕೋಬೇಕಾಗಿರೋದು ಮಂಗಳವಾರ. ಅದೇ ಹೆಣ್ಣು ಮಕ್ಕಳು ಆ ರೀತಿಯಾಗಿ ತೊಂದರೆ ಇದ್ದಾರೆ ಅಂತಂದರೆ, ಈಗ ಎಕ್ಸಾಂಪಲ್ಗೆ ಸೊಸೆ ಅತ್ತೆದು ಮಾಡ್ಕೊಳ್ತಾರೆ ಅಂತಂದರೆ ಆ ಅತ್ತೆ ಸಲ ನಮೂದಿಸುವಂಥದ್ದು ಶುಕ್ರವಾರ ದಿವಸ ಈ ಯಂತ್ರ ರಚನೆ ಮಾಡಿಕೊಳ್ಳುವಂಥದ್ರಿಂದ ನಿಮ್ಮ ಮಾತನ್ನು ಅವರು ಕೇಳುತ್ತಾ, ಅವ್ರ ಮಾತು ನೀವು ಕೇಳುತ್ತಾ ಮಿತ್ರತ್ವ ಭಾವದಿಂದ ನಡೀತೀರಿ. ಖಂಡಿತ ಗುರುಗಳೇ. ಸೊ ಯಾರಿಗೆ ಯಾರು ಶತ್ರು ಆಗಿರ್ತಾರೆ ಮನೆಯಲ್ಲಾಗಿರ್ಬೋದು ಗೊತ್ತಿಲ್ಲ, ಅದ್ರ ಜೊತೆಯಲ್ಲಿ ಆಫೀಸ್ಗೆ ಹೋಗೋವಂಥವ್ರಿಗೂ ಕೂಡ ಬೆನಿಫಿಟ್ ಆಗಲಿ ಅಂತ ಆ ಒಂದು ಜಾಗದಲ್ಲಿ ತೊಂದರೆ ಆಗ್ತಾ ಇದ್ರೆ ಅವರು ಕೂಡ ಇದನ್ನು ಅಳವಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಭಾಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಸೊ ನಿಮ್ಮ ಮನೆಯಲ್ಲಾಗಿರ್ಬೋದು, ಆಫೀಸಲ್ಲಿ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ಆಗಿರ್ಬೋದು, ಯಾರಾದರೂ ನಿಮಗೆ ಈ ರೀತಿ ಫೀಲ್ ಆಗ್ತಾ ಇದೆ, ಅವ್ರು ನೋಡಿದ್ರೆ ಆಗೋದಿಲ್ಲ, ಶತ್ರುತ್ವದ ಭಾವನೆ ಬರ್ತಾ ಇದೆ, ಅಟ್ಲೀಸ್ಟ್ ಅವರು ನಿಮ್ಮ ಫ್ರೆಂಡ್ ಆಗಿರಬೇಕು ಅಂತಂದರೆ ಯಾವ ರೀತಿಯಾಗಿರುವಂಥ ಯಂತ್ರದ ರಚನೆನ ನೀವು ಮಾಡ್ಕೊಳ್ಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮಸ್ಕಾರ.